ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಯ್ ಸಾವಿಗೂ ಮುನ್ನ ನಡೆದಿತ್ತು 3 ಅನುಮಾನಾಸ್ಪದ ಘಟನೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಹಾಗಾದರೆ ಯಾವುದೋ 3 ಅನುಮಾನಾಸ್ಪದ ಘಟನೆಗಳು ಏನೇನಾಗಿತ್ತು, ರಾಯ್ ಸಾಯುವುದಕ್ಕೂ ಮುನ್ನ ಆದಂತಹ ಘಟನೆಗಳು ಏನು ನಿಜವಾಗಿಯೂ ಕೂಡ ರಾಯ್ ಸಾಯುವುಗೂ ಮುನ್ನ ಅವರು ಸಾಯೋದಕ್ಕೂ ಮುಂಚೆ 3 ಅನುಮಾನಾಸ್ಪದ ಘಟನೆಗಳು ನಡೆದಿತ್ತು. ಅದಕ್ಕೆ ಏನಾದರೂ ಲಿಂಕ್ ಇದೆಯಾ? IT ದಾಳಿಯಿಂದ ಬೇಸತ್ತು ಸಾವನ್ನಪ್ಪಿದ್ರು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಎಲ್ಲ ಕಡೆಯೂ ಕೂಡ. ಕಾನ್ಫಿಡೆಂಟ್ ಗ್ರೂಪ್ ಡೈರೆಕ್ಟರ್ TJ ಜೋಸೆಫ್ ರಾಯ್ ದೂರು ಕೊಟ್ಟಿದ್ದಾರೆ. ದೂರಿನಲ್ಲಿ 3 ಪ್ರಮುಖ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಜೋಸೆಫ್. ಮೊದಲ ಅಂಶ ಏನಿದೆ, ಅದರ ಹಂತದಲ್ಲಿ ನೋಡಿ, ಕಚೇರಿ ಬಂದಿದೆ. ಸದಾ ಕೂಲ್ ಇರ್ತಿದ್ದಂತಹ ರಾಯ್ ಕಚೇರಿಗೆ ದುಗುಡಿನಲ್ಲಿ ಯಾಕೆ ಹೋದ್ರು? ಗನ್ಮ್ಯಾನ್ ಹೊರಗಡೆ ಇರಲು ಸೂಚಿಸಿರ್ತಾರೆ, ರಾಯ್ ಹೋಗಿ ಹೊರಗಡೆ ಇರಿ ಅಂತ. ರಾಯ್ ಜೊತೆ ಸದಾ ಗನ್ಮ್ಯಾನ್ ಇರ್ತಾನೇ ಇದ್ರು. ಆದರೆ ನಿನ್ನೆ ಗನ್ಮ್ಯಾನ್ ಹೊರಗಡೆ ಇರೋಕ್ಕೆ ಸೂಚಿಸಿದ್ರು, ಯಾಕೆ? ಆ ಪ್ರಶ್ನೆ ಕಾಡುತ್ತೆ. 3ನೇ ಅನುಮಾನ, ಕೊಠಡಿಗೆ ಹೋಗಿ ಲಾಕ್ ಮಾಡಿಕೊಂಡಿರ್ತಾರೆ, ಅದು ಯಾಕೆ? 15 ನಿಮಿಷ ರೂಮನ್ನು ಲಾಕ್ ಮಾಡಿಕೊಂಡಿರ್ತಾರೆ. ಇಷ್ಟು ಅಂಶಗಳನ್ನು ಜೋಸೆಫ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಎಂದದಕ್ಕೆ ಬೇರೆ ಬೇರೆ ರೀತಿಯ ಅಂಶಗಳು ಕೇಳಿ ಬರ್ತಾ ಇದೆ. ಈಗ ದೂರು ಕೊಟ್ಟಿದ್ದಾರೆ, ಅದರಲ್ಲಿ 3 ಘಟನೆಗಳಿದೆ ಅವ್ರ ಸಾವಿಗೆ, ಇದು ಲಿಂಕ್ ಇರಬಹುದು ಅಂತ. IT ದಾಳಿಯಿಂದ ಬೇಸತ್ತು ಇವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವಿಚಾರ ಏನಿದೆ ಅದೆಲ್ಲರೂ ಮಾತನಾಡ್ತಾ ಇದ್ದಾರೆ. ಆದರೆ ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್ TJ ಜೋಸೆಫ್ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಜೋಸೆಫ್ ಅವರು. ಅದರಲ್ಲಿ 3 ಮುಖ್ಯವಾದ್ದು ಅಂತ ಹೇಳಲಾಗುತ್ತೆ. ಅದು ಏನೇದಂದರೆ, ಮೊದಲನೇದಾಗಿ ಕಚೇರಿಗೆ ಬಂದಿರ್ತಾರೆ ಸಿಜೆ ರಾಯ್. ಯಾಕೆ ಅಂತ, ಸದಾ ಕೂಲಾಗಿರ್ತಾರೆ, ಕಚೇರಿಗೆ ದುಗುಡದಲ್ಲಿನೇ ಬಂದಿರ್ತಾರೆ, ಭಯದಿಂದ ಬೇಜಾರಿಂದ ಬಂದಿರ್ತಾರೆ. ಗನ್ಮ್ಯಾನ್ ಅವ್ರನ್ನ ಹೊರಗೇರಿ ಅಂತ ಹೇಳಿರ್ತಾರೆ. ಆದರೆ ಯಾವಾಗಲೂ ಕೂಡ ಗನ್ಮ್ಯಾನ್ ಅವ್ರ ಜೊತೆಗೆ ಇರ್ತಾರೆ, ಅಂಥ ಸಮಯದಲ್ಲಿಯೂ ಕೂಡ ಹಂಗೆ ಹೇಳೋದಿಲ್ಲ ಅವರು. ಆದರೆ ಈ ಬಾರಿ ಯಾಕೆ ಹೇಳಿದರು? ನಿನ್ನೆ ಗನ್ಮ್ಯಾನನ್ನು ಹೊರಗಡೆ ಕಳಿಸಿರ್ತಾರೆ ಅವರು. ಕಳಿಸಿದ ಮೇಲೆ ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಳ್ತಾರೆ. ಇದು 3ನೇ ಪಾಯಿಂಟ್. 15 ನಿಮಿಷ ರೂಮ್ನಲ್ಲೇ ಇರ್ತಾರೆ ಲಾಕ್ ಮಾಡಿಕೊಂಡು, ಯೋಚನೆ ಮಾಡ್ತಿರ್ತಾರೆ ಅನಿಸುತ್ತೆ, ಯಾಕೆ ಈ ರೀತಿಯಾಗಿ ನಡೆದುಕೊಂಡ್ರು? ಈ ರೀತಿಯಾಗಿ ಯಾವತ್ತೂ ಕೂಡ ಸಿಜೆ ರಾಯ್ ಅವರು ನಡೆದುಕೊಂಡಿರಲಿಲ್ಲ. ನಾವು ನೋಡಿದ ಹಾಗೆ ಈ ಅಂಶಗಳೇನಿದೆ ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಯಾಕೆ ಗನ್ಮ್ಯಾನ್ ಅವ್ರನ್ನ ಹೊರಗಿರೋ ಕೇಳಿದ್ರು, ಯಾಕೆ ಹೋಗಿ ರೂಮನ್ನು ಲಾಕ್ ಮಾಡಿಕೊಂಡ್ರು, 15 ನಿಮಿಷ ಅವರು ಒಳಗಡೆ ಇದ್ದರು ಅಂತಂದರೆ ಆ 15 ನಿಮಿಷ ಅಲ್ಲಿ ಒಳಗಡೆ ಏನಾಯಿತು? ಯಾರ ಜೊತೆ ಆದರೂ ಫೋನಲ್ಲಿ ಮಾತನಾಡಿದ್ರಾ? ಏನಾದರೂ ವಿಚಾರಗಳನ್ನು ಯೋಚನೆ ಮಾಡಿದ್ರಾ? ಅಥವಾ ಯಾರಾದರೂ ಇವರಿಗೆ ಫೋನ್ ಮಾಡಿ ಬೆದರಿಕೆ ಏನಾದರೂ ಹಾಕಿದ್ರಾ? ಅಥವಾ ಏನಾದರೂ ಇವರಿಗೆ ಒಂದು ವಿಷಯ ಗೊತ್ತಾಯ್ತಾ? ಆ ವಿಷಯದಿಂದನೇ ಇವರು ನೋವು ಮಾಡಿಕೊಂಡು ಸಾವನ್ನಪ್ಪಿದ್ರ? ಈ ಎಲ್ಲ ರೀತಿಯಾಗಿ ಅನುಮಾನಗಳು ಬಂದೇ ಬರುತ್ತೆ. ಸಿಜೆ ರಾಯ್ ಅವರ ಸಾವಿನ ಸುತ್ತ ಎಲ್ಲವೂ ಕೂಡ ಅನುಮಾನನೇ ಇರುವಂಥದ್ದು. ನಿಖರವಾದ ಕಾರಣ ಇನ್ನೂ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಅವ್ರು ಏನಾದರೂ ಡೈರಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲಿ ಏನಾದರೂ ಬರೆದುಕೊಂಡಿದ್ರೆ ಆ ವಿಚಾರ ಗೊತ್ತಾಗ್ಬೋದು. ಆದರೆ ನಿಜಕ್ಕೂ ಕೂಡ ಸಾವಿರಾರು ಕೋಟಿ ರೂಪಾಯಿಯ ಒಡೆಯ ಆಗಿರುವಂತಹ ವ್ಯವಹಾರಗಳನ್ನು ಹೊಂದಿರುವಂತಹ ವ್ಯಕ್ತಿ ಯಾವುದೋ ಕಾರಣಕ್ಕೆ ಎಲ್ಲವನ್ನ ಬಿಟ್ಟು ತನ್ನ ಪ್ರಾಣವನ್ನೇ ಬಿಡ್ತಾನೆ ಅಂತ ಹೇಳಿದರೆ, ಈ ವ್ಯವಹಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಾನು ಇರೋದೇ ಬೇಡ ಅಂತ ಹೇಳಿ ನಿರ್ಧಾರ ಮಾಡ್ತಾನೆ ಅಂದರೆ ಏನೋ ದೊಡ್ಡ ಮಟ್ಟದ ಕಾರಣ ಇದ್ದೇ ಇರುತ್ತೆ. ಜನ ದುಡ್ಡು ಮಾಡಬೇಕು, ಸಂಪಾದನೆ ಮಾಡಬೇಕು, ಹೆಸರು ಮಾಡಬೇಕು ಅಂತ ಹೇಳಿ ಕಷ್ಟಪಡ್ತಾರೆ. ಆದರೆ ಇವರ ಹತ್ರ ಎಲ್ಲನೂ ಇತ್ತು, ಆದರೆ ಮನಸ್ಸಿಗೆ ನೆಮ್ಮದಿ ಖುಷಿ ಇರಲಿಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಕೂಡ ಇವರು ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು. ಆದರೆ ಇವರ ಆತ್ಮಹತ್ಯೆಗೆ ಇನ್ನೂ ಕೂಡ ಇದೇ ಕಾರಣ ಅಂತ ಹೇಳೋಕೆ ಯಾವ ಅಂಶಗಳು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಅನುಮಾನದ ರೀತಿಯಲ್ಲಿನೇ ಆಗ್ತಾ ಇದೆ. ಅನುಮಾನ ಪಡಬಹುದು, ನಾವು ಹಿಂಗಾಗಿರ್ಬೋದು, ಹಿಂಗೆ ಯೋಚನೆ ಮಾಡಿರ್ಬೋದು, ಇದೇ ಕಾರಣ ಇರಬಹುದು ಅಂತ. ಆದರೆ ಇದೇ ಕರೆಕ್ಟು ಅಂತ ಇನ್ನೂ ಕೂಡ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಸಿಜೆ ರಾಯ್ ಅವರು ಯಾಕೆ ರೂಮ್ಗೆ ಹೋಗಿ ಲಾಕ್ ಮಾಡಿಕೊಂಡ್ರು 15 ನಿಮಿಷ? ಯಾಕೆ ಗನ್ಮ್ಯಾನ್ ನೀನು ಜೊತೆಗೆ ಇರೋದು ಬೇಡ, ಹೊರಗಡೆ ಇರು ಅಂತ ಯಾಕೆ ಹೇಳಿದ್ರು ಅವ್ರಿಗೆ? ಯಾವತ್ತು ಹೇಳದೇ ಇರೋರು ಇವತ್ತು ಹೇಳಿದಾಗ ನಿಜವಾಗ್ಲೂ ಅದು ಅನುಮಾನ ಬರುತ್ತೆ. ಏನೋ ಒಂದು ವಿಚಾರ ಇದ್ದೇ ಇದೆ, ಗಂಭೀರವಾದಂತಹ ವಿಚಾರ ಇರೋದ್ರಿಂದಲೇ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ಅನುಮಾನಗಳು ಉಟ್ಕೊಳ್ತಾ ಇದೆ. ದೂರು ಕೊಟ್ಟಿದ್ದಾರೆ. ದೂರಿನಲ್ಲಿ ಜೋಸೆಫ್ ಅವರು 3 ಅಂಶಗಳನ್ನು ಉಲ್ಲೇಖ ಮಾಡಿದರೆ ಈ ರೀತಿಯಾಗಿ ಎಲ್ಲ ಆಗಿದೆ.
ಇದ್ರ ಬಗ್ಗೆ ನೀವು ಗಮನ ಹರಿಸಿ ತನಿಖೆಯನ್ನು ಮಾಡಿ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.